ನಮಸ್ಕಾರ ಸ್ನೇಹಿತರೆ, ನಾನು ಲಕ್ಷ್ಮೀಕಾಂತ್. ಏನು ಒಂದು ಅಂದವಾದ ಒಂದು ಹೆಲಿಕಾಪ್ಟರ್ ಕಾಣ್ತಾ ಇದೆ ಬ್ಲೂ ಕಲರಲ್ಲಿ. ಆದರೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಇನ್ನು ಈ ಪೀಳಿಗೆಗೆ ಹೊಸ ಬದಲಾವಣೆ ನೋಡ್ತಾರೆ. ಈ ಟ್ರಾಫಿಕ್ಕು ಹೆವಿ ಇದೆ ಅಂತ. ಆದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಯಾವುದೋ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡೋಣ, ಇಲ್ಲ ಆಚೆ ಓಲಾ ಊಬರ್‌ಗಳಿಗೆ ಅಟ್ಯಾಚ್ ಮಾಡೋಣ ಅಂತ ತರ್ತೀರಾ. ನಾಳೆ ನಿಮಗೆ ಬಿಸ್ನೆಸ್ ಇಲ್ಲಂದಾಗ ತುಂಬ ನೋವುಗಳು ತಿಂತೀರಾ, ಸಾಲಗಳು ತೀರ್ಸೋಕ್ಕಾಗಲ್ಲ. ಅದಕ್ಕೆ ಯೋಚನೆ ಮಾಡಿ. ಏನೋ ಅದು ಈ ಟ್ಯಾಕ್ಸಿಗಳ ಮೇಲೆ ನೀವು ಇನ್ವೆಸ್ಟ್ ಮಾಡೋ ಬದಲು ಅದೇ ಒಂದು ಜಮೀನು ಇಲ್ಲಿ ಎಲ್ಲಾದರೂ ಒಂದು ಮನೆ ಮಠ ಕಟ್ಕೊಂಡು, ಇಲ್ಲ ಏನೋ ಒಂದು ಮಾಡಿ ಒಂದು ಸಣ್ಣ ವ್ಯಾಪಾರ ಮಾಡ್ಬೋದು. ಬಟ್ ನೀವು ಏನೋ ಇದ್ರಲ್ಲಿ ದುಡಿತೀನಿ ಅಂತ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡ್ತೀವಿ ಅಂದ್ರೆ 1 ವರ್ಷಗಳ ಕಾಲ ಮಾತ್ರ ನಿಮಗೆ ಆ ಒಂದು ಗ್ಯಾರಂಟಿ ಕೊಡ್ತಾರೆ ನಿಮ್ಗೆ ಹೊಸ ಕಾರ್ ತೊಗೊಂಡೋದ್ರೆ. ಆಮೇಲೆ ಅವರು ಮೂಸೋದಿಲ್ಲ ಆ ಕಾರ್‌ನ. ಅದಕ್ಕೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾಲದಲ್ಲಿ ಒತ್ತಡದಲ್ಲಿ ಯಾರೂ ತಗೊಳಕ್ಕೆ ಹೋಗಬೇಡಿ. ದಯವಿಟ್ಟು ಬಡ್ಡಿಗಳು ಕಟ್ಟೋಕ್ಕಾಗಲಾರ್ದೆ, ಇ.ಎಮ್.ಐಗಳು ಕಟ್ಟೋಕ್ಕಾಗಲಾರ್ದೆ, ಅದಕ್ಕೆ ಇದು 2028ಕ್ಕೆ ಇದು ಬಿಡುಗಡೆ ಆಗುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. 6 ಜನ ಒಂದು ಕೆಪಾಸಿಟಿ ಇದಕ್ಕೆ ಕುತ್ಕೊಂತಾರೆ. ಒಂದು ಸೀಟ್ 6 ಸೀಟ್ ಐತೆ. ಇದು ಬ್ಯಾಟ್ರಿ ಸೆಟ್ಟಿಂಗ್ ಇದು. ಏನಪ್ಪ ಅಂದರೆ, ಸಾಲಗಾರರು ಯಾವತ್ತೂ ನೋವಬಾರ್ದು, ನೇಣುಗಳಾಕ್ಕೋಬಾರ್ದು, ಇದು ನನ್ನ ಉದ್ದೇಶ. ಅದಕ್ಕೆ ಸಾಲ ಸೋಲ ಮಾಡಿ ಟ್ಯಾಕ್ಸಿ ತೊಗೋಬೇಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈಗ ಹೊಸ ಟೆಕ್ನಾಲಜಿ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ಟ್ರಾಫಿಕಲ್ಲಿ ಯಾರಪ್ಪ ಇಷ್ಟೆಲ್ಲ ಒದ್ದಾಡ್ಕೊಂಡು ಹೋಗೋದು, ಆರಾಮಾಗಿ ಹೋಗ್ಬಿಡೋಣ. ಒಂದು 15 ನಿಮಿಷದಲ್ಲಿ ರೀಚ್ ಆಗುತ್ತಂತೆ ಅದು. ಹಂಗಾಗಿ ಎಲ್ಲರೂ ಅದನ್ನೇ ಬೈಕೆ ಪಡ್ತಾರೆ. ಈಗ ದುಡ್ಡು ಇರೋವರಿಗೆ ಅದು ಒಂದು ₹3,000 ಏನು ದೊಡ್ಡ ವಿಚಾರ ಅಲ್ಲ. 3 ಅಥವಾ ₹1,500 ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ 2028ಕ್ಕೆ. ಅದಕ್ಕೆ ದಯವಿಟ್ಟು ಟ್ಯಾಕ್ಸಿ ತಗೊಳ್ಳೋರು ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ. ನನಗೇನು ಹೊಟ್ಟೆ ಉರಿಯಿಲ್ಲ, ನೀವು ಟ್ಯಾಕ್ಸಿಗಳು ತೊಗೊಂತೀರ, ಹಲವಾರು ಕನಸುಗಳು ಇಟ್ಕೊಂಡಿರ್ತೀರ. ನಾನು ಕಾರ್ ಓಡಿಸ್ಬೇಕು ಬೆಂಗಳೂರಲ್ಲಿ. ಕಾರ್ ಇದ್ದರೆ ನಮ್ಮ ಮನೆಗೊಂದು ಇದ್ದಂಗೆ ಇರುತ್ತೆ. ಈಗಿರೋ ಟೆಕ್ನಾಲಜಿಗೆ ಮನೆ ಮುಂದೆ ಆಲ್ರೆಡಿ ಕಾರ್ಗಳಿದ್ದಾವೆ. ಒಂದು ಫೋನ್ ಮಾಡಿದ್ರೆ ಬರುತ್ತೆ, ಒಂದು ಬುಕ್ ಮಾಡಿದ್ರೆ ಕಾರ್ ಬರುತ್ತೆ. ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ಅಮಾವಾಸ್ಯೆಗೋ ಪೌರ್ಣಮಿಗೆ ಹೋಗೋದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಹಣವನ್ನು ಕಳ್ಕೋಬಾರ್ದು ಅನ್ನೋ ಕಾರಣದಿಂದ ಒಂದು ವಿಡಿಯೋ. ನಾನು ಕಳಕಳಿಯಿಂದ ಪದೇ ಪದೇ ಕೇಳ್ಕೊತೀನಿ, ದಯವಿಟ್ಟು ಟ್ಯಾಕ್ಸಿಗಳ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಎಲ್ಲೋ ಗೋಲ್ಡು ಟ್ಯಾಕ್ಸಿಗಳ ಮೇಲೆ. ಯಾಕಂದ್ರೆ ನಾಳೆ ದುಡಿಮೆ ಇಲ್ಲ ಅಂತ ಚಿಂತೆ ಮಾಡಿ ಕೂರೋದಕ್ಕಿಂತ ಈಗಲೇ ಯೋಚನೆ ಮಾಡಿ. ಇದೆಲ್ಲ ನೋಡಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಅದಕ್ಕೆ ನಾನು ಈ ಒಂದು ವಿಡಿಯೋ ಇರಲಿ, ಜನಗಳಿಗೊಂದು ಸಂದೇಶ ಕೊಡೋಣ ಯೋಚನೆ ಮಾಡಿದೆ. ಈ ವಿಡಿಯೋ ಇಟ್ಕೊಂಡು ಜನಗಳಿಗೆ ಒಂದು ಜನಜಾಗೃತಿಗಾಗಿ ಈ ಒಂದು ಆಡಿಯೋ ಕ್ಲಿಪ್ ಮಾಡಿ, ಈ ವಿಡಿಯೋಗೆ ಅಟ್ಯಾಚ್ ಮಾಡಿ ನಾನು ಇದು ಮಾಡ್ತಾಯಿದ್ದೀನಿ. ದಯವಿಟ್ಟು ತಾವು ಯೋಚನೆ ಮಾಡಿ. ಒಡವೆಗಳಿಟ್ಟು ನಿಮ್ಮ ತಾಯಂದಿರನ್ನ ಹೆಂಡ್ತಿರನ್ನ ನೋವಿಸಿ, ಈ ಕಡೆ ಬಡ್ಡಿಗೂ ಬಡ್ಡಿ ಕಟ್ಟೋಕ್ಕಾಗಲ್ಲ ಒಡವೆ ಬಡ್ಡಿಗೆ, ಮತ್ತು ಈ ಕಡೆ ಕಮಿಟ್ಮೆಂಟ್ಗಳು ಎಲ್ಲ ಇರ್ತವೆ. ಮನುಷ್ಯ ಅಂದಮೇಲೆ ಹಲವಾರು ಇರ್ತದೆ. ಈ ಕಡೆ ಮಕ್ಕಳು ಓದಿಸ್ಬೇಕು, ಹಲವಾರು ಯೋಚನೆಗಳಿರ್ತದೆ. ಅದಕ್ಕೆ ಯೋಚನೆ ಮಾಡಿ ತಗೊಳ್ಳಿ ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ. ಯಾಕಂದರೆ ಹೊಸ ಟೆಕ್ನಾಲಜಿ ಇನ್ನು ಮುಂದೆ ಮುಂದೆ ಡ್ರೋನ್ ಥರ ಬರುತ್ತೆ. ಆವಾಗ ಕಾರುಗಳ ಬೇಡಿಕೆ ಇರೋಲ್ಲ ನಮಗೆ ಹೆಚ್ಚಾಗಿ. ಎಲ್ಲ ಮನೆ ಮನೆಗೂ ಒಂದೊಂದು ಡ್ರೋನ್ ಇಟ್ಕೊಳ್ಳೋ ಥರ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ಲ್ಯಾಂಡ್ ಥರ ಮೇಲೆ ಒಂದು ಲ್ಯಾಂಡ್ ಮಾರ್ಕ್ ಇದ್ದರೆ ಒಂದು 30-40 ಸೈಟಲ್ಲಿ ಒಂದು ಮನೆ ಕಟ್ಟಿದರೆ ಬಿಲ್ಡಿಂಗ್ ಮೇಲೆ ಬಂದು ನಿಲ್ಬೋದು ಮುಂದಿನ